ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಧಾರವಾಡದಲ್ಲಿರೋ ಫೇಮಸ್ ಸಾಯಿ ಫಾಸ್ಟ್ ಫುಡ್ಗೆ ಬಂದಿದ್ದೀನಿ. ಯಾಕಂತಂದ್ರೆ ಜನ ಇಲ್ಲಿ ಎಗ್ ರೈಸ್ನ ಭಾಳ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇವತ್ತಿನ ರಿವ್ಯೂ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡು ಬಂದಿದ್ದೀನಿ. ಇವಾಗ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಒಳಗಡೆ ಯಾವ ಥರ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಹಾಗಿದ್ರೆ ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಿ, ಇದು ಫ್ರಂಟ್ ವ್ಯೂ ಆಫ್ ಸಾಯಿ ಫಾಸ್ಟ್ ಫುಡ್ ಅಂತ ಹೇಳ್ಬೋದು. ಒಳಗಡೆ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ತುಂಬ ಕ್ರೌಡ್ ಇದೆ, ಭಾಳ ಜನ ಬಂದಿದ್ದಾರೆ ಪ್ರಿಫರ್ ಮಾಡೋಕ್ಕೆ. ಇಲ್ಲಿ ನೋಡ್ತಿದ್ದೀರಿ, ಫ್ರೆಂಡ್ಸ್ ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಜನ ಇಲ್ಲಿ ಬಂದು ಟೇಸ್ಟ್ ಮಾಡ್ತಾರೆ. ಅದಕ್ಕೆ ಇದು ಪ್ಲೇಸ್ ಭಾಳ ಫೇಮಸ್ ಐತಿದೆ. ಫ್ರೆಂಡ್ಸ್, ಇಲ್ಲಿ ತಂದೂರಿ ಮತ್ತು ಬಾರ್ಬಿಕ್ಯೂ ಭಾಳ ಫೇಮಸ್ ಅಂತ, ಅದನ್ನು ರೆಡಿ ಮಾಡ್ತಿದ್ದಾರೆ. ಅದು ಯಾವ ಥರ ರೆಡಿ ಮಾಡ್ತಾರೆ ಪ್ರೊಸೆಸ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಫಸ್ಟ್ ಒಂದು ನೀವೇನು ನೋಡ್ತಿದ್ರಿ ಅದು ಲಾಲಿಪಾಪ. ಇದಾದ್ಮೇಲೆ ಇದೇನಿದೆ ಸೆಕೆಂಡ್ ಒನ್, ಇದೇನು ಕಾಣಿಸ್ತಿದೆಯಲ್ಲ ಇದು ಬಾರ್ಬಿಕ್ಯೂ. ಇದೇನು ಕಾಣಿಸ್ತಿದೆಯಲ್ಲ ಇದು ತಂದೂರಿ. ಇದಾದ್ಮೇಲೆ ಇಲ್ಲಿ ಲೆಗ್ ಪೀಸ್ ಕಾಣಿಸ್ತಿದೆ. ಇದಾದ್ಮೇಲೆ ಇದು ಚಿಕನ್ ಟಿಕ್ಕಾ ಬೋನ್ಲೆಸ್ ಅಂತ. ಫ್ರೆಂಡ್ಸ್, ಇಷ್ಟೆಲ್ಲ ಐಟಮ್ಸ್ ಇಲ್ಲಿ ಸಿಗ್ತಾವ. ನೀವು ನೋಡ್ತಿದ್ರಿ, ಭಾಳ ಅಂದ್ರೆ ಭಾಳ ಫೇಮಸ್ ಇದೆ. ನೀವು ನೋಡ್ತಾ ಇದ್ರಿ, ಜನ ಭಾಳ ಬರ್ತಿದೆ, ಭಾಳ ಕ್ರೌಡ್ ಇದೆ, ಟೇಸ್ಟು ಹಂಗಿದೆ, ಮತ್ತು ಬ್ರ್ಯಾಂಡನ್ನು ಕುಂತಿದೆ ಅಂತಾನೆ ಹೇಳ್ಬೋದು. ನೀವು ಒಂದ್ ವೇಳೆ ಧಾರವಾಡಕ್ಕೆ ಬಂದ್ರೆ ಶ್ರೀ ಸಾಯಿ ಫಾಸ್ಟ್ ಫುಡ್ಗೆ ಬನ್ರಿ, ಎಗ್ ರೈಸ್ ಆದ್ರೂ ತಿನ್ರಿ. ಇಲ್ಲಿ ಎಲ್ಲ ಐಟಮ್ಸ್ ಅಷ್ಟೇ ಅಪ್ ಟು ದಿ ಮಾರ್ಕ್ ಅಂತಾನೆ ಹೇಳ್ಬೋದು. ನಾನು ನಿಮಗೆ ಈಚ್ ಅಂಡ್ ಎವ್ರಿಥಿಂಗ್ ಇನ್ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೇನೆ. ಇವಾಗ ರೆಡಿ ಆಗ್ತಿದೆ ನೋಡ್ರಿ. ಇವಾಗ ಫ್ರೆಂಡ್ಸ್, ನಿಮಗೆ ಇವಾಗ ಕಬಾಬ್ ಇಲ್ಲಿ ಹೆಂಗೆ ರೆಡಿ ಆಗ್ತೈತೆ ಅನ್ನೋದು ತೋರಿಸ್ತೇನೆ, ಲೈವ್ ಆಗಿ ತೋರಿಸ್ತೇನೆ. ಕಬಾಬನ್ನು ಜನ ಭಾಳ ಪ್ರಿಫರ್ ಮಾಡ್ತಾರೆ, ಭಾಳ ಟೇಸ್ಟ್ ಇದೆ ಮತ್ತು ಭಾಳ ಕ್ರಿಸ್ಪಿ ಇರ್ತದೆ ಅಂತ. ಭಾಳ ರಿವ್ಯೂ ಚೆಕ್ ಮಾಡಿದಾಗ ಅದ್ರ ಬಗ್ಗೆ ಭಾಳ ಜನ ಮಾತಾಡಿದ್ದಾರೆ. ಇವಾಗ ಕಬಾಬ್ ಹೆಂಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಿ ಇಲ್ಲೇ ಕಬಾಬ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಬಿಸಿ ಬಿಸಿಯಾಗಿರೋ ಕಬಾಬ್ ರೆಡಿ ಆಗತ್ತವ. ಫ್ರೆಂಡ್ಸ್, ನಿಮಗೆ ಇವಾಗ ಹಾಫ್ ಬಾಯ್ಲ್ ಮಾಡೋದನ್ನು ತೋರಿಸ್ತೇನೆ. ಹಾಫ್ ಬಾಯ್ಲ್ ಹೆಂಗೆ ಮಾಡ್ತಾರ ಅದನ್ನೊಂದು ತೋರಿಸ್ತೇನೆ. ಭಾಳ ಬೆಸ್ಟ್ ಮಾಡ್ತಾರೆ, ಪ್ರೊಸೆಸ್ ಮಾತ್ರ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ ನೋಡ್ತಿದ್ರಿ ಫ್ರೆಂಡ್ಸ್, ಇದೆ ಪ್ರೊಸೆಸ್ ಹೆಂಗಿದೆ ಅಂತ. ಭಾಳ ಬ್ಯೂಟಿಫುಲ್ ಆಗಿದೆ ಪ್ರೊಸೆಸ್ ಇದೆ. ಫ್ರೆಂಡ್ಸ್, ನೋಡಿದ್ರೆ ಹಾಫ್ ಬಾಯ್ಲ್ ರೆಡಿ ಆಯ್ತು. 2 ನಿಮಿಷದೊಳಗೆ ಹಾಫ್ ಬಾಯ್ಲ್ ರೆಡಿ ಆಯ್ತಾ. ಫಸ್ಟ್ ಕ್ಲಾಸ್ ಆಗಿದೆ. ಫ್ರೆಂಡ್ಸ್, ನೋಡ್ತಿದ್ರೆ ಹಾಫ್ ಬಾಯ್ಲ್ ಬಂತ. ಫುಲ್ ಟೇಸ್ಟಿ ಇದೆ ಹಾಫ್ ಬಾಯ್ಲ್. ಫ್ರೆಂಡ್ಸ್, ಇವಾಗ ಕಿಚನ್ ಮೇನ್ ಸೆಕ್ಷನ್ ಹೋಗೋಣ. ಒಳಗಡೆ ಯಾವ ಥರ ರೆಡಿ ಆಗ್ತೈತಿ, ಇನ್ನೂ ಯಾವ್ದಾವ್ದು ಐಟಮ್ಸ್ ರೆಡಿ ಮಾಡ್ತಾರ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ.
ಫ್ರೆಂಡ್ಸ್ ನೀವು ನೋಡ್ತಿದ್ರಿ ಇಲ್ಲಿ ದಾಲ್ ವಡ ಮಾಡ್ತಿದಾರ. ಫ್ರೆಂಡ್ಸ್ ಇವಾಗ ನೋಡ್ತಿದ್ದೀರಿ ನೀವು ಆಲೂ ವಡ ರೆಡಿ ಆಗ್ತೈತೆ. ಮಿರ್ಚಿ ರೆಡಿ ಆಗ್ತೈತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಿ. ಫ್ರೆಂಡ್ಸ್ ಇಲ್ಲಿ ಚಿಕನ್ ಮಂಚೂರಿಯನ್ ಮಾಡತ್ತಾರೆ. ಚಿಕನ್ ಮಂಚೂರಿಯನ್ ತೋರಿಸ್ತೇನೆ ಲೈವ್ ಆಗಿ ನೋಡ್ರಿ ಫ್ರೆಂಡ್ಸ್. ಇವಾಗ ಸ್ಪೆಷಲ್ ಎಗ್ ರೈಸ್ ಮಾಡತ್ತಾರ. ಸ್ಪೆಷಲ್ ಎಗ್ ರೈಸ್ ಯಾವ ತರ ಮಾಡ್ತಾರ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಇವಾಗ ಸಾದಾ ಎಗ್ ರೈಸ್ ಮಾಡತ್ತಾರ. ಅವಾಗಲೇ ನಾನು ನಿಮಗೆ ತೋರಿಸಿದ ಸ್ಪೆಷಲ್ ಎಗ್ ರೈಸ್ ಅದ. ಸಾದಾ ಎಗ್ ರೈಸ್ ಯಾವ ತರ ಮಾಡ್ತಾರೋ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇವಾಗ ಪೂರ ಮಿಕ್ಸ್ ಮಾಡಿ ಒಳ್ಳೆ ಹಾಗೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಬಿಸಿ ಬಿಸಿ ಎಗ್ ರೈಸ್ ರೆಡಿ ಆಗತೈತೆ.
ಫ್ರೆಂಡ್ಸ್ ಇವಾಗ ಆರ್ಡರ್ ಇವಾಗ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಆಗ್ತೈತಿ ಇವಾಗ. ಫ್ರೆಂಡ್ಸ್ ನೀವೇ ನೋಡ್ತಿದ್ದೀರಿ ಇವಾಗ ಕಸ್ಟಮರ್ಸ್ ಹೊರಗಡೆ ವೇಟ್ ಮಾಡ್ತಿದ್ರು ಎಗ್ ರೈಸ್ ಸಂಬಂಧ. ಅದ್ರ ಸಂಬಂಧ ಎಲ್ಲ ಪ್ರಿಪರೇಷನ್ ಆಗಿದೆ, ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಫ್ರೆಂಡ್ಸ್ ಇವಾಗ. ಫ್ರೆಂಡ್ಸ್ ನೀವು ನೋಡ್ತಿದ್ರಿ ಸ್ಪೆಷಲ್ ಗೋಬಿ ರೆಡಿ ಮಾಡತ್ತಾರ ಇಲ್ಲ. यार पता लगा दे।